ಎಲ್ಲರಿಗೂ ನಮಸ್ಕಾರಗಳು. ಮನುಷ್ಯನಿಗೆ ಸಾಕಷ್ಟು ಕಾನೂನಿನ ಬಗ್ಗೆ ಅರಿವು, ತಿಳುವಳಿಕೆ ಎಲ್ಲ ಇದ್ದರೂ ಸಹ ಹಲವಾರು ಸಾಮಾಜಿಕ ಅಪರಾಧಗಳು, ಕೌಟುಂಬಿಕ ಕ್ರೌರ್ಯಗಳು ನಡೆದು ಹೋಗುತ್ತವೆ. ಇದಕ್ಕೆ ಕಾರಣವೇನೆಂದು ಸ್ವಲ್ಪ ವಿಚಾರಿಸಿದಾಗ ಇದಕ್ಕೆ ಪ್ರಮುಖ ಕಾರಣ ಮನುಷ್ಯನಲ್ಲಿ ಉಂಟಾಗುವಂತಹ ಅಥವಾ ಮನುಷ್ಯನಿಗೆ ಬರುವಂತಹ ಒಂದು ಕೋಪ. ಮನುಷ್ಯನು ಮಾಡುವಂತಹ ಹಲವಾರು ಅಥವಾ ಬಹುತೇಕ ಸಾಮಾಜಿಕ ಅಪರಾಧಗಳಿಗೆ, ಕೌಟುಂಬಿಕ ಕ್ರೌರ್ಯಗಳಿಗೆ ಈ ಕೋಪವೇ ಕಾರಣ. ಹಾಗಾದರೆ ಈ ಕೋಪ ಬರಲು ಕಾರಣವಾದರೂ ಏನು? ಕೋಪದಿಂದಾಗುವ ದುಷ್ಪರಿಣಾಮಗಳೇನು? ಆ ಕೋಪವನ್ನು ನಿಯಂತ್ರಿಸುವುದಾದರೂ ಹೇಗೆ ಎಂಬ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಕೋಪ ಎಂದರೆ ಸಿಟ್ಟು, ಕ್ರೋಧ, ಆಂಗರ್. ಇದು ಒಂದು ಮನೋವಿಕಾರ, ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಹದಗೆಡಿಸುವಂತಹ ಒಂದು ಸ್ಥಿತಿ. ಈ ಕೋಪದ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಬುದ್ಧಿ, ವಿವೇಕ, ತಿಳುವಳಿಕೆ, ಅರಿವು ಎಲ್ಲವನ್ನೂ ಕಳೆದುಕೊಂಡು ಬಾಯಿಗೆ ಬಂದಂತೆ ಬಡಬಡಿಸುತ್ತಾನೆ. ಆದ್ದರಿಂದ ಈ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಹಾಗಾದರೆ ಈ ಕೋಪ ಬರಲು ಕಾರಣವೇನು? ಈ ಕೋಪ ಏಕೆ ಬರುತ್ತದೆ? ಈ ಕೋಪ ಎಂಬುದು ಯಾರನ್ನೂ ಬಿಟ್ಟಿದ್ದಲ್ಲ, ಪ್ರತಿಯೊಬ್ಬರಿಗೂ ಬರುತ್ತದೆ. ಕೆಲವರಿಗೆ ತುಂಬಾ ವಿರಳವಾಗಿ ಕೋಪ ಬಂದರೆ, ಮತ್ತೆ ಕೆಲವರಿಗೆ ಮೂಗಿನ ತುದಿಯಲ್ಲೇ ಕೋಪ, ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಕೋಪ ಬಂದು ಬಿಡುತ್ತದೆ. ಈ ಕೋಪ ಎಂಬುದು ಋಷಿಮುನಿಗಳನ್ನೂ ಬಿಟ್ಟಿದ್ದಲ್ಲ, ದೇವಾನುದೇವತೆಗಳನ್ನೂ ಬಿಟ್ಟಿದ್ದಲ್ಲ. ಅವರೂ ಸಹ ಕೋಪಕ್ಕೆ ಒಳಗಾದ ಪರಿಸ್ಥಿತಿಯಲ್ಲಿ ರಾಕ್ಷಸರಿಗೆ ಶಾಪ ನೀಡುವಂತಹ ಕಥೆಗಳು ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ದೊರೆಯುತ್ತದೆ. ಹಾಗಾದರೆ ಈ ಕೋಪ ಉಂಟಾಗುವುದಕ್ಕೆ ಕಾರಣ ಏನು ಎಂದು ಸ್ವಲ್ಪ ವಿಚಾರ ಮಾಡೋಣ. ಕೋಪ ಬರುವುದಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳು ಯಾವುವು ಎಂದರೆ, ಮನುಷ್ಯ ಹಲವಾರು ಆಸೆಗಳನ್ನ ಹೊಂದಿರ್ತಾನೆ. ಯಾವಾಗ ತನ್ನ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ಈಡೇರುವುದಿಲ್ಲವೋ ಆಗ ಕೋಪ ಬರುತ್ತದೆ. ತನ್ನ ಮಾತನ್ನು ಯಾರೂ ಕೇಳುತ್ತಿಲ್ಲ ಎಂಬ ಪರಿಸ್ಥಿತಿ ಉಂಟಾದಾಗ, ತನ್ನ ಬೆನ್ನ ಹಿಂದೆ ಯಾರೋ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದಾಗ ಅಥವಾ ಕೀಳರಿಮೆಯ ದೃಷ್ಟಿಯಿಂದ ಮಾತನಾಡಿದಾಗ, ಯಾರಾದರೂ ಬಂದು ಬೇರೆಯವರ ಬಗ್ಗೆ ಚಾಡಿ ಮಾತುಗಳನ್ನು ಹೇಳಿದಾಗ ಕೋಪ ಬರುತ್ತದೆ. ಅಷ್ಟೇ ಅಲ್ಲ, ತನ್ನ ಅಹಂಗೆ ಧಕ್ಕೆ ಉಂಟಾದಾಗ ಕೋಪ ಬರುತ್ತದೆ. ತನ್ನಲ್ಲಿ ಸ್ವಾರ್ಥ, ಮದ ಹೆಚ್ಚಾದಾಗ, ಅಹಂಕಾರ ಹೆಚ್ಚಿದಾಗ ಕೂಡ ಕೋಪ ಬರುತ್ತದೆ. ಮತ್ತೆ ಮನುಷ್ಯನಲ್ಲಿ ಅಧಿಕಾರ ದಾಹ ಹೆಚ್ಚಾದಾಗ ಕೋಪ ಬರುತ್ತದೆ. ಹೀಗೆ ಹಲವಾರು ಕಾರಣಗಳಿಂದ, ಅಷ್ಟೇ ಅಲ್ಲದೆ ವ್ಯಕ್ತಿ ತಾನು ಮಾಡುತ್ತಿರುವ ಅನಾಚಾರಗಳು, ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಅಧಿಕಾರ ಮದದಿಂದಲೋ ಅಥವಾ ಸ್ವಾರ್ಥ ಲಾಲಸೆಯಿಂದಲೋ ಹಲವು ಬಗೆಯ ಅನಾಚಾರಗಳನ್ನು ಮಾಡುತ್ತಿರುತ್ತಾನೆ. ತಾನು ಮಾಡುತ್ತಿರುವ ಅನಾಚಾರಗಳ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದಾಗ ಕೋಪ ಬರುತ್ತದೆ. ಹೀಗೆ ಹಲವಾರು ಕಾರಣಗಳಿಂದ ಕೋಪ ಬರುತ್ತದೆ. ಈ ಕೋಪ ಬಂದಿದೆ ಎಂದು ಹೇಗೆ ಗೊತ್ತಾಗುತ್ತದೆ? ಕೋಪದಲ್ಲಿ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿ ಭಿನ್ನವಾಗಿರುತ್ತದೆ. ಈ ಕೋಪ ಬಂದಾಗ ವ್ಯಕ್ತಿ ಹೇಗೆ ಕಾಣುತ್ತಾನೆ? ಕೋಪ ಬಂದಾಗ ವ್ಯಕ್ತಿಯ ಕಣ್ಣುಗಳು ಕೆಂಪಗಾಗುತ್ತವೆ, ಅವನು ಮಾತನಾಡುವ ವೇಗ ಹೆಚ್ಚುತ್ತದೆ, ತನ್ನ ಬುದ್ಧಿಯ ನಿಯಂತ್ರಣ ತಪ್ಪಿಸಿಕೊಳ್ಳುತ್ತಾನೆ, ಬಾಯಿಗೆ ಬಂದಂತೆ ಬಡಬಡಿಸುತ್ತಾನೆ. ಮತ್ತೆ ಮಾತನಾಡುವ ಧ್ವನಿಯಲ್ಲಿ ಸ್ವಲ್ಪ ಗಡುಸು ಉಂಟಾಗುತ್ತದೆ. ಎದುರಿಗಿರುವವರು ಯಾರೆಂದು ವಿಚಾರಿಸದೆ ಅವರ ಮೇಲೆ ದಾಳಿ ಮಾಡಲು ತೊಡಗುತ್ತಾನೆ. ಒಂದು ವೇಳೆ ತನ್ನ ಎದುರಾಳಿ ತುಂಬಾ ದೃಢವಾಗಿದ್ದಾಗ ತನಗೆ ತಾನೇ ತನ್ನ ಕೂದಲನ್ನು ಎಳೆದುಕೊಳ್ಳುವುದು ಅಥವಾ ಕೈಗೆ ಸಿಕ್ಕಿದ್ದನ್ನು ಬಿಸಾಡುವುದು, ಬಾಯಿಗೆ ಬಂದಂತೆ ಬಡಬಡಿಸುವುದು, ಕೀಳಾಗಿ ಮಾತನಾಡುವುದು, ಮತ್ತೆ ಎದುರಿಗಿರುವವರಿಗೆ ಉಗಿಯುವುದು ಇತ್ಯಾದಿ ದುರ್ವರ್ತನೆಗಳಲ್ಲಿ ತೊಡಗುತ್ತಾನೆ. ಇನ್ನು ಮಾನಸಿಕವಾಗಿ ತನ್ನ ಬುದ್ಧಿ, ತಿಳುವಳಿಕೆ, ವಿವೇಕವನ್ನು ಕಳೆದುಕೊಳ್ಳುವುದಲ್ಲದೆ ಕಾನೂನಿನ ಅರಿವನ್ನು ಕೂಡ ಕಳೆದುಕೊಳ್ಳುತ್ತಾನೆ. ತಾನು ಏನು ಮಾಡುತ್ತಿರುವೆನೆಂಬ ಒಂದು ತಿಳುವಳಿಕೆ ಇಲ್ಲದೆ ಹೇಗೆ ಮನ ಬಂದಂತೆ ಹೇಗೆಂದರೆ ಹಾಗೆ ವರ್ತಿಸುತ್ತಿರುತ್ತಾನೆ. ಹೀಗೆ ಕೋಪ ಬಂದಾಗ ವ್ಯಕ್ತಿ ತನ್ನ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಳ್ಳುತ್ತಾನೆ, ಮತ್ತೆ ದೈಹಿಕವಾಗಿಯೂ ಕೂಡ ಹಲವಾರು ತೊಂದರೆಗಳಿಗೆ ಒಳಗಾಗುತ್ತಾನೆ. ಈ ಕೋಪ ಉಂಟಾಗುವುದಕ್ಕೆ ಕಾರಣ ಮನುಷ್ಯ ಸೇವಿಸುವ ಆಹಾರ. ಈ ಹೆಚ್ಚು ಖಾರ ಪದಾರ್ಥ, ಮಸಾಲೆಯುಕ್ತ ಪದಾರ್ಥಗಳನ್ನು ಮೇಲಿಂದ ಮೇಲೆ ಸೇವಿಸುವಂತಹ ವ್ಯಕ್ತಿಗಳಿಗೆ ಬಹಳ ಬೇಗ ಕೋಪ ಬರುತ್ತದೆ. ಈ ಕೋಪಕ್ಕೆ ಕಾರಣ ಯಾವುದೇ ಇರಲಿ, ಪರಿಣಾಮ ಮಾತ್ರ ಒಂದೇ. ಆದ್ದರಿಂದ ಈ ಕೋಪದ ಬಗ್ಗೆ ಭಗವದ್ಗೀತೆಯ ಅಧ್ಯಾಯ 16
ಶ್ಲೋಕ 21ರಲ್ಲಿ ಈ ರೀತಿ ಹೇಳಲಾಗಿದೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾಧೇತ್ ತತ್ರಯಂ ತ್ಯಜೇತ್. ಅಂದರೆ ನರಕಕ್ಕೆ 3 ದ್ವಾರಗಳಿವೆ. ಅವು ಯಾವುವೆಂದರೆ ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಅವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಹೀಗಾಗಿ ಈ 3ರಲ್ಲಿ ಕಾಮ, ಕ್ರೋಧ ಮತ್ತು ಲೋಭ, ಇದರಲ್ಲಿ ಸಿಟ್ಟು ಪ್ರಧಾನವಾಗಿ ಇರುವುದರಿಂದ ಇದನ್ನು ನಾವು ಬಿಡಬೇಕು. ಕೆಲವೊಮ್ಮೆ ನಮ್ಮ ಅಹಂಕಾರದ ಮದ ಹೆಚ್ಚಿದಾಗ ಕಾರಣವಿಲ್ಲದೆ ವಿನಾಕಾರಣ ನಾವು ಕೋಪಿಸಿಕೊಳ್ಳುತ್ತೇವೆ. ಹಾಗಾಗಿ ಮೊದಲು ಬಂದ ಕೋಪವನ್ನು ಬಿಡಬೇಕು ಎಂದು ಹಿರಿಯರು ಹೇಳುತ್ತಾರೆ, ತಿಳಿದವರು ಹೇಳಿರುವುದು. ಯಾಕೆಂದರೆ ಈ ಕೋಪ ಬಂದಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡಿಬಿಡುತ್ತಾನೆ. ಈ ಕೋಪ ಎಂಬುದು ಒಂದು ಮಹಾಪಾಪ. ಆದ್ದರಿಂದ ಸರ್ವಜ್ಞ ಕವಿಯು ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದಳು ನೇಣು ಹರಿದಂತೆ ನರಕಕ್ಕೆ ಕೋಪಿತಾನಿಳಿವ ಎಂದು ಸರ್ವಜ್ಞ ಕವಿ ಹೇಳಿರುವುದು. ಹಾಗಾದರೆ ಈ ಕೋಪವನ್ನು ನಿಯಂತ್ರಿಸುವುದಾದರೂ ಹೇಗೆ? ಈ ಕೋಪವನ್ನು ಹೇಗೆ ನಿಯಂತ್ರಿಸುವುದು? ಏನು ಮಾಡಬೇಕು ಕೋಪವನ್ನು ನಿಯಂತ್ರಿಸಲು? ಈ ಕೋಪವನ್ನು ನಿಯಂತ್ರಿಸಬೇಕಾದರೆ ನಾವು ಸಾತ್ವಿಕವಾದ ಆಹಾರವನ್ನು ಸೇವಿಸಬೇಕು. ಏಕೆಂದರೆ ನಾವು ಸೇವಿಸುವ ಆಹಾರ ಕೂಡ ನಮ್ಮ ಮನಸ್ಥಿತಿಯ ಮೇಲೆ ಪ್ರಭಾವ ಉಂಟಾಗುತ್ತದೆ. ಹಾಗಾಗಿ ನಾವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು ಎಂಬಂತಹ ಅರಿವನ್ನ ಬೆಳೆಸಿಕೊಳ್ಳಬೇಕು. ಇನ್ನೊಬ್ಬರ ಮಾತುಗಳಿಗೆ, ಚಾಡಿ ಮಾತುಗಳಿಗೆ ಎಂದಿಗೂ ಕಿವಿ ಕೊಡಬಾರದು. ಯೋಗ ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ಸದಾ ಪ್ರಶಾಂತವಾಗಿ ಇಟ್ಟುಕೊಳ್ಳಬೇಕು. ಎಲ್ಲ ಬಗೆಯ ಮದಗಳಿಂದ, ರೂಪಮದ, ಧನಮದ, ಅಧಿಕಾರ ಮದ ಇತ್ಯಾದಿ ಮದಗಳಿಂದ ನಾವು ಮುಕ್ತವಾಗಿರಬೇಕು. ಸಜ್ಜನರ ಸ್ನೇಹ ಸಂಗ ಮಾಡಬೇಕು. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಸದಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು. ಆಧ್ಯಾತ್ಮಿಕತೆಯಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು. ವಿಚಾರ ಶಕ್ತಿಯನ್ನು ಸಾಕಷ್ಟು ಬೆಳೆಸಿಕೊಳ್ಳಬೇಕು. ಮತ್ತೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಒಂದು ಈ ಸಾವು ಎಂಬುದು ಖಚಿತ ಎಂಬ ಶಾಶ್ವತ ಸತ್ಯದ ಬಗ್ಗೆ ಅರಿವನ್ನ ಬೆಳೆಸಿಕೊಳ್ಳಬೇಕು. ಮತ್ತು ಮಕ್ಕಳಲ್ಲಿ ಎಳವೆಯಿಂದ ನಾವು ನೈತಿಕತೆಯನ್ನು ಬೆಳೆಸಬೇಕು. ನಾವು ಸಹ ನೈತಿಕತೆಯನ್ನು ಬೆಳೆಸಿಕೊಳ್ಳಬೇಕು. ಹೀಗೆ ಸತತವಾದ ಪ್ರಯತ್ನಗಳಿಂದ ನಾವು ಈ ಕೋಪ ಎಂಬುದನ್ನು ಸಾಧ್ಯವಾದಷ್ಟು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಹೀಗೆ ಸಮಾಜದಲ್ಲಿ ನಡೆಯುವಂತಹ ಬಹುತೇಕ ಸಾಮಾಜಿಕ ಅಪರಾಧಗಳನ್ನು ಮತ್ತು ಕೌಟುಂಬಿಕ ಕ್ರೌರ್ಯಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಕೋಪವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.